ಹೆಲೋ ಎವ್ರಿವನ್. 46ನೇ ಪ್ರಶ್ನೆಯನ್ನು ನೋಡೋಣ. ಒಂದು ತ್ರಿಭುಜದ ಶೃಂಗಗಳು ಎ 8,-4, ಬಿ 9,5 ಮತ್ತು ಸಿ 0,4 ಆಗಿದ್ದಾಗ ಅದು ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆ ಎಂದು ತೋರಿಸಿ. ನಾವು ಇಲ್ಲಿ ದೂರ ಸೂತ್ರವನ್ನು ಉಪಯೋಗಿಸಿ ಮೊದಲು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡ್ಕೊಳ್ಳೋಣ. ದೂರ ಸೂತ್ರ ಏನು ಹೇಳುತ್ತೆ? ಡಿ ಸಮ ವರ್ಗಮೂಲ x2 minus x1 whole square plus y2 minus y1 whole square. ಇದು ದೂರ ಸೂತ್ರ, ಹೌದಾ? ಸೊ ಈ ಸೂತ್ರದ ಸಹಾಯದಿಂದ ಎ ಬಿ, ಬಿ ಸಿ ಹಾಗೆ ಸಿ ಎ ಅಥವಾ ಎ ಸಿ ಈ ಬೆಲೆಗಳನ್ನು ನಾವು ನೋಡೋಣ. ಎ ಬಿ ಏನಾಗುತ್ತೆ? x2 minus x1 ಅಂದರೆ 9 ಮೈನಸ್ 8ರ ವರ್ಗ ಪ್ಲಸ್ y2 ಮೈನಸ್ y1 ಏನಾಗುತ್ತೆ? 5 ಮೈನಸ್ 4ರ ವರ್ಗ ಅಂತ ಆಗತ್ತೆ. ಸೊ ಇದೇನಾಗ್ತಾ ಇದೆ? 9 ಮೈನಸ್ 8 ಅಂತ ಅಂದರೆ 1ರ ವರ್ಗ ಆಯಿತು, ಪ್ಲಸ್ 5 ಈ ಮೈನಸ್ ಮೈನಸ್ ಗುಣಾಕಾರ ಆಗಿ ಪ್ಲಸ್ ಆಗತ್ತೆ. ಸೊ 5 ಪ್ಲಸ್ 4 ಅಂತ ಅಂದರೆ 9. ಸೊ ಇದೇನಾಗ್ತಾ ಇದೆ? 9ರ ವರ್ಗ ಅಂತ ಆಗತ್ತೆ. ಸೊ ಇದು ವರ್ಗಮೂಲ 1ರ ವರ್ಗ ಅಂತ ಅಂದರೆ 1, ಹಾಗೆ 9ರ ವರ್ಗ ಅಂತ ಅಂದರೆ 81. ಸೊ ಇದು ವರ್ಗಮೂಲ 82. ಈಗ ಬಿ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಬಿ ಸಿ ಅನ್ನು ತಗೊಂಡಾಗ x2 ಬೆಲೆ 0, x1 ಬೆಲೆ 9 ಇದರ ವರ್ಗ ಪ್ಲಸ್ y2 ಬೆಲೆ 4, y1 ಬೆಲೆ 5 ಇದರ ವರ್ಗ. ಸೊ ಇದೇನಾಗುತ್ತೆ? 0 ಮೈನಸ್ 9 ಅಂದರೆ ಮೈನಸ್ 9ರ ವರ್ಗ ಪ್ಲಸ್ 4 ಮೈನಸ್ 5 ಅಂತ ಅಂದರೆ ಮೈನಸ್ 1ರ ವರ್ಗ. ಮೈನಸ್ 9ರ ವರ್ಗ ಅಂತ ಅಂದರೆ 81, ಹಾಗೆ 1ರ ವರ್ಗ ಮೈನಸ್ 1ರ ವರ್ಗ ಅಂತ ಅಂದ್ರೇನು ಸಹ 1 ಆಗಿರುತ್ತೆ. ಸೊ ಇದು ವರ್ಗಮೂಲ 82 ಅಂತ ಸಿಗ್ತಾ ಇದೆ. ಹಾಗೆ ಮೂರನೆಯದನ್ನು ನಾವು ನೋಡಿದಾಗ ಸಿ ಎ ನೋಡೋಣ. 0 ಮೈನಸ್ 8ರ ವರ್ಗ ಪ್ಲಸ್ 4 ಮೈನಸ್ 4ರ ವರ್ಗ. ಸೊ ಇದು 0 ಮೈನಸ್ 8 ಅಂದರೆ ಮೈನಸ್ 8ರ ವರ್ಗ ಅಂತ ಆಯಿತು, ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ 4 ಪ್ಲಸ್ 4 8, ಇದು 8ರ ವರ್ಗ ಅಂತ ಆಗತ್ತೆ. ಸೊ ಇದು ಮೈನಸ್ 8ರ ವರ್ಗ ಅಂತ ಅಂದರೆ ಪ್ಲಸ್ 64, ಹಾಗೆ 8ರ ವರ್ಗ ಅಂದ್ರೇನು ಪ್ಲಸ್ 64 ಆಗತ್ತೆ. ಸೊ ಇದು 64 ಗುಣಿಸು 2 ಅಂತ ಬರಿಬಹುದು. ನಾವು ಇದನ್ನ 64ನ್ನ 2 ಬಾರಿ ಕೂಡ್ತಾ ಇದ್ದೇವೆ ಅಂತ ಅಂದ್ರೆ ಅದನ್ನ 64 ಗುಣಿಸು 2 ಅಂತ ಬರಿಬಹುದು. ಸೊ ಇದು ವರ್ಗಮೂಲ 64 ಗುಣಿಸು ವರ್ಗಮೂಲ 2 ಅಂತ ಆಗತ್ತೆ. ವರ್ಗಮೂಲ 64 8 ಆಗಿರೋದ್ರಿಂದ ನಾವು ಇದನ್ನ 8 ವರ್ಗಮೂಲ 2 ಅಂತ ಬರಿಬಹುದು. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಎ ಬಿ ಮತ್ತೆ ಬಿ ಸಿಗಳ ಅಳತೆಗಳು ಸಮನಾಗಿದೆ, ಹೌದಾ? ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ 2 ಬಾಹುವಿನ ಅಳತೆ ಸಮನಾಗಿರತ್ತೆ. ಎ ಬಿ ಸಿ ಅಂತ ತಗೊಂಡ್ರೆ ಈ 2 ಬಾಹುಗಳು ಒಂದಕ್ಕೊಂದು ಸಮ ಅಳತೆಯಲ್ಲಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ನೀವಿಲ್ಲಿ ಬೆಲೆಗಳನ್ನ ನೋಡಿದ್ರು 2 ಬಿಂದುಗಳ ನಡುವಿನ ದೂರದ ಬೆಲೆ ಏನ್ ಸಿಗತ್ತೆ ಅದು ನಮ್ಗೆ ಸಮನಾಗಿದೆ. ಆದ್ರಿಂದ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಈ ಬಿಂದುಗಳು ಸಮದ್ವಿಬಾಹು ತ್ರಿಭುಜದ ಶೃಂಗ ಅಂತ ಅರ್ಥ ಮಾಡ್ಕೊಳ್ಬಹುದು.